ಹಿಪ್ನೋಟೈಸ್ಗೆ ಮತ್ತೆ ರೇಖಿಗೆ ಒಂದು ಸಂಬಂಧ ಇದೆಯಾ? ಒಬ್ಬ ಮನುಷ್ಯನಲ್ಲಿ ಒಂದು ಸಪ್ತ ಚಕ್ರಗಳು ಆಕ್ಟಿವ್ ಆಯ್ತಂದ್ರೆ ನಿಮ್ಮ ಜನ್ಮಗಳನ್ನ ನೀವೇ ನೋಡ್ಕೋಬಹುದು. ಪ್ರತಿರೂಪ ಪ್ರಯಾಣದಲ್ಲಿ ಇರುವ ಜಾಗವನ್ನು ಬಿಟ್ಟು ಮಿಕ್ಕೆಲ್ಲ ವಿಶೇಷವಾದ ಸ್ಥಳಗಳಲ್ಲಿ ಅವ್ರು ನಿಜವಾಗ್ಲೂ ಪ್ರಯಾಣ ಮಾಡಬಂದ ಅನುಭವ ಹೇಳ್ತಾರೆ. ಅವರು ಮೇಡಮ್ ನಾನು ಹಿಮಾಲಯಕ್ಕೆ ಹೋಗಿದೆ, ಎಂಥ ಅನುಭವ, ಎಂಥ ದಿವ್ಯ ಅನುಭವ, ಋಷಿಮುನಿಗಳನ್ನ ನೋಡಿದೆ, ಒಂದು ಪೇಯ್ತಾ ಇದೆ, ಎಲ್ಲಿ ನೋವು ಅಂದ್ರೆ ಒಂದು ಪೇಯ್ತಾ ಇದೆ, ಹೊಟ್ಟೆ ನೋವು ಅಂದ್ರೆ ಒಂದು ಪೇಯ್ತಾ ಇದೆ, ಮೈಕೈ ನೋವು ಅಂದ್ರೆ ಇನ್ನೊಂದು ಪೇಯ್ತಾ ಇದೆ. ಹಾಗಿದ್ರೆ ನಾನು ಹೇಳೋದು ಬರೀ ಎಲ್ಲ ಪೇಟಗಳೇ ಇದ್ದರೆ ನಿನ್ನ ಆತ್ಮ ಏನು ಮಾಡ್ತಾ ಇದೆ? ನಾನು ಇಂದಿನ ಜನ್ಮದಲ್ಲಿ ನನ್ನ ಹೆಂಡತಿಯನ್ನೇ ಅನುಮಾನ ಪಟ್ಟು ತುಂಬ ಬರ್ಬರವಾಗಿ ಕೊಂಡಿದ್ದೀನಿ. ಅವಳು ನನಗೇನು ಸಿಗಲಿಕ್ಕೆ ಬಿಡ್ತಾ ಇಲ್ಲ. ನನಗೆ ಬಂದಿದ್ದು ಅದೇ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಕಳೆದ ಅನೇಕ ದಿನಗಳಿಂದ ನಾವು ರೇಖಿ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮವನ್ನು ಬಿತ್ತರಿಸ್ತಾ ಇದ್ದೀವಿ. ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವರು ನಿಮಗೆ ಪ್ರತಿ ಸಲಾನು ಒಂದೊಂದು ಟಾಪಿಕ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ. ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ರೇಖಿ ಅಂತ ಹೇಳಿದ್ರೆ ಅದರಿಂದ ನಾವು ಒಳ್ಳೆಯದಷ್ಟನ್ನೇ ನಿರೀಕ್ಷಿಸಬಹುದು ಅಂತ ಹೇಳಿ ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಒಂದು ಅರ್ಥ ಆಗುತ್ತೆ, ಇದರಿಂದ ಯಾವುದೂ ಕೆಟ್ಟದ್ದಾಗಲ್ಲ, ಇದನ್ನು ಪಡ್ಕೊಳ್ಳೋದ್ರಿಂದ ಒಳ್ಳೆಯದೇ ಆಗುತ್ತೆ. ನಮಗೇನಾದರೂ ಕೆಟ್ಟದ್ದು ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಸರಿ ಮಾಡ್ಕೋಬಹುದು, ಒಳ್ಳೆಯದನ್ನು ನಾವು ಮುಂದೆ ಪಡ್ಕೋಬಹುದು ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ. ಆಮೇಲೆ ರೇಖಿಯಲ್ಲಿ ಬಹುಶಃ ನಾವು ಜನ್ಮಾಂತರದ ಕರ್ಮಗಳ ಬಗ್ಗೆನೂ ಡಿಸ್ಕಷನ್ ಈ ಹಿಂದೆನೂ ಮಾಡಿದ್ದೀವಿ. ಈ ಹಿಪ್ನೋಟೈಸ್ ಅಂತ ಏನಿದೆ, ಮತ್ತು ಹಿಪ್ನೋಟೈಸ್ ಹೆಂಗೆ ಈಗ ಬೇರೆ ಬೇರೆ ವಿಧಾನಗಳಲ್ಲಿ ಜನಗಳು ಅದ್ರ ಬಗ್ಗೆ ಮಾರು ಹೋಗಿರೋದು, ಅಥವಾ ನಮಗೂ ಕೂಡ ಕಾಲ್ ಮಾಡಿ ಕೇಳ್ತಾರೆ, ಯಾರಾದರೂ ಗೊತ್ತಾ ಸರ್ ನಿಮಗೆ, ನಮಗೊಂಚೂರು ಕಾಂಟ್ಯಾಕ್ಟ್ ಕೊಡ್ತೀರಾ ಅಂತೆಲ್ಲ ಕೇಳ್ತಾರೆ. ನಾನು ಹೇಳೋದು, ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಒಳ್ಳೆಯ ಗುರುವಿಂದನೇ ಮಾಡಿಸ್ಕೋಬೇಕು ಅಂತ. ಇಲ್ಲ, ಗುರು ಇಲ್ಲ ಅಂತ ಹೇಳಿದ್ರೆ ಯಾವುದು ಕೂಡ ಸರಿ ಆಗೋದಿಲ್ಲ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಿಪ್ನೋಟೈಸ್ಗೆ ಮತ್ತು ರೇಖಿಗೆ ಒಂದು ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕು. ಜೊತೆಗೆ ಈ ಹಿಪ್ನೋಟೈಸ್ನಿಂದ ನಮ್ಮ ಜನ್ಮಾಂತರದ ಕರ್ಮಗಳನ್ನು ನಾವು ಕಳ್ಕೊಬಹುದಾ? ಹಾಗಾದರೆ ಸುಮಾರು ಜನ ಮಾತಾಡುವಾಗ ಹೇಳ್ತಾರೆ, ಅದೆಲ್ಲ ನಾನು ನಂಬಲ್ಲ, ಎಲ್ಲ ಸುಳ್ಳು ಅದು ಅಂತ ಹೇಳ್ತಾರೆ, ಎಲ್ಲ ಸುಮ್ಮನೆ ದುಡ್ಡು ಮಾಡೋದಕ್ಕೆ ಮಾತಾಡಬಹುದು ಅಂತಲೂ ಹೇಳೋದನ್ನು ಕೇಳಿದ್ದೀನಿ. ನಾನು ನಿಮ್ಗೆ ನೇರವಾಗಿ ಕೇಳೋದು, ಇದು ಸತ್ಯನಾ ಮೇಡಮ್? ರೇಖಿ ಮತ್ತು ಹಿಪ್ನೋಟೈಸ್ ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಈ ಒಂದು ವಿಚಾರದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ, ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ, ನನ್ನ ಎಲ್ಲ ಅತಿ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೂ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ. ಹಿಪ್ನೋಟೈಸ್ ಸರ್, ನನಗೆ ಕಾಲ್ ಮಾಡೋರು ಎಷ್ಟೋ ಜನಗಳಲ್ಲಿ ಕೆಲವು ಜನಗಳು ಕೇಳಿದುಂಟು, ಮೇಡಮ್ ನೀವು ಹಿಪ್ನೋಟೈಸ್ ಮಾಡ್ತೀರಾ? ಎಸ್. ನೀವು ಕೇಳಿದ್ರೆ ಹಿಪ್ನೋಟೈಸ್ ಅನ್ನೋದು ಸತ್ಯನಾ? ಅದು ವರ್ಕ್ ಆಗುತ್ತಾ ಮೇಡಮ್? ಸರ್, ಒಂದು ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಸುಳ್ಳು. ಎಲ್ಲ ಜ್ಯೋತಿಷಿ ಸುಳ್ಳನ್ನ, ಕೆಲವೊಬ್ರು ನೀವು ಹೋಗಿದವರೆಲ್ಲ ಜ್ಯೋತಿಷಿಗಳಲ್ಲ ಅಲ್ವಾ? ಹಿಪ್ನೋಟೈಸ್ ಅನ್ನೋದು ಸತ್ಯ. ಹಿಪ್ನೋಟೈಸ್ ಮಾಡೋಂಥ ವ್ಯಕ್ತಿ ಗೊತ್ತಿಲ್ಲ. ಒರಿಜಿನಲ್ ಆಗಿ ಎಲ್ಲವೂ ಕೂಡ ಇಲ್ಲಿ ಸತ್ಯವೇ. ನಮಗೆ ಅದ್ರ ಬಗ್ಗೆ ಗೊತ್ತಿರೋಕ್ಕೆ ಇಲ್ಲ ರೇಖಿ ಮಾತ್ರ ಟಾಪ್, ಮಿಕ್ಕಿದೆಲ್ಲ ಇಲ್ಲಿದೆ ಅನ್ನೋ ಹಂಗೂ ಇಲ್ಲ. ರೇಖಿಗೂ ಹಿಪ್ನೋಟೈಸ್ಗೂ ಏನಾದರೂ ಸಾಮ್ಯ ಇದೆಯಾ? 100% ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಹಿಪ್ನೋಟೈಸ್ ಮಾಡೋದು ಎಷ್ಟು ಸತ್ಯ ಅಂತಂದ್ರೆ, ನಾನು ಮೇಡಮ್ ನೀವು ಪರ್ಸನಲ್ ಆಗಿ ಬಿಲೀವ್ ಮಾಡ್ತೀರಾ? ನಾನು ಹಿಪ್ನೋಟೈಸನ್ನು ಬಿಲೀವ್ ಮಾಡ್ತೀನಿ. ಓಕೆ. ಮಾಡುವಂತಹ ವ್ಯಕ್ತಿಗಳನ್ನ ಬಿಲೀವ್ ಮಾಡಲ್ಲ. ಎಸ್ ಎಸ್. ಯಾಕೆಂದ್ರೆ ನಾನು ಯಾವುದು ಹಿಪ್ನೋಟೈಸ್ ಅದಕ್ಕೆ ನಾನು ಹೇಳಿದ್ದು ಕರೆಕ್ಟ್ ಆಗಿರೋ ಗುರುವಿಂದ ಮಾಡಿದ್ರೆ ಮಾತ್ರ ಸಕ್ಸಸ್ಸು ಅಂತ. ಯಾಕೆಂದ್ರೆ ನಾನು ಹೇಳೋದು, ರೇಖಿ ಅನ್ನೋದು ಒಂದನ್ನ ಕಲೀರಿ. ಒಬ್ಬ ಮನುಷ್ಯನಲ್ಲಿ ಒಂದು ಸಪ್ತ ಚಕ್ರಗಳು ಆಕ್ಟಿವ್ ಆಯ್ತಂದ್ರೆ ನಿಮ್ಮ ಜನ್ಮಗಳನ್ನ ನೀವೇ ನೋಡ್ಕೋಬಹುದು. ನಿಮ್ಮ ಥರ್ಡ್ ಐ ಆಜ್ಞಾಚಕ್ರವನ್ನ ಓಪನ್ ಮಾಡ್ಕೊಳ್ಳಿ. ನಾವೆಲ್ಲೋ ಕೂತು ಯಾವುದೋ ಒಬ್ಬ ವ್ಯಕ್ತಿಗೆ ಹಿಂಗೆ ಆಗತ್ತೆ ಅಂತ ಹೇಳ್ತೀವಿ ಅಂದರೆ ನಾವೇನು ಋಷಿಮುನಿಗಳೇನಲ್ಲ, ನಾವೇನು ತಪಸ್ವಿಗಳೇನಲ್ಲ, ನಾವು ನಿಮ್ಮ ಥರ ಸಾಮಾನ್ಯರು. ರೇಖಿ ಮಾಸ್ಟರ್ಸ್, ನಾನು ಹೇಳುವಂಥ ರೇಖಿ ಮಾಸ್ಟರ್ಸು ಅಥವಾ ಹಿಪ್ನೋಟೈಸ್ಗೆ ಒಳಗಾಗ್ಸೋರು ಅಥವಾ ಬೇರೆ ಬೇರೆ ಏನೋ ಹೇಳ್ತಾರಲ್ಲ, ಅದೇನೋ ತುಂಬ ತುಂಬ ದೊಡ್ಡ ದೊಡ್ಡ ವರ್ಡ್ಗಳೆಲ್ಲ ಹೇಳ್ತಾರೆ, ಪದಗಳಲ್ಲೆಲ್ಲ ಅವ್ರನ್ನ ಉಲ್ಲೇಖ ಮಾಡ್ತಾರೆ. ನಾನು ಹೇಳೋದು, ಯಾರನ್ನೇ ತಗೊಳ್ಳಿ, ಇವನ್ನು ಈಗ ನಾವು ನೀವೆಲ್ಲ ಆರಾಧನೆ ಮಾಡುವಂತಹ ದೈವ ಗುರುರಾಯರು, ಅವ್ರು ಏನು ಸರ ಆಗಿದ್ದು? ಅವ್ರು ಹುಟ್ಟಿದ್ದು ಏನಾಗಿ? ಮನುಷ್ಯನಾಗಿ ಜನ್ಮ ತಾಳಿದ್ದು ಅಲ್ವಾ? ಸತತ ಸಾಧನೆಯಿಂದ ಅದ್ಭುತವಾದ ಮಾರ್ಗ, ಗುರಿ ಎಲ್ಲವೂ ಸಿಕ್ಕಿ ಅದ್ಭುತವಾದ ನಡೆದಾಡುವ ದೈವ ಆಗಿ ಇವತ್ತಿಗೂ ಕೂಡ ಮಂತ್ರಾಲಯದಲ್ಲಿ ರಾರಾಜಿಸ್ತಾ ಇದ್ದಾರೆ ಅಲ್ವಾ? ನಾವು ಅವ್ರನ್ನ ದೈವ ಅಂತ ನೋಡ್ತೀವಲ್ವ. ದೈವತ್ವದ ಗುಣ ಜಾಗೃತ ಆಗೋದಕ್ಕೆ ಅವ್ರ ಶ್ರಮ ಏನಿತ್ತು? ಚಕ್ರಗಳ ಆಕ್ಟಿವೇಶನ್,
ನಾವು ಅವ್ರ ಬಗ್ಗೆ ಅವ್ರ ಜೀವನ ಚರಿತ್ರೆ ಕೇಳಿದಾಗ ನಮ್ಗೆಲ್ಲೋ ಒಂದು ಕಡೆ ಹೇಳ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಸತ್ತಂತಹ ವ್ಯಕ್ತಿನ ಮತ್ತೆ ಇಲ್ಲ ಅವ್ನು ಸತ್ತಿಲ್ಲ ಅಂತ ಎಪ್ಸೋವಂಥದ್ದು, ಮತ್ತೆ ಇವನು ಮಾಡೋದೆಲ್ಲ ಗಿಮಿಕ್, ಇವನು ಸುಳ್ಳು ಅಂತ ನಾವು ಪ್ರೂವ್ ಮಾಡಬೇಕು. ಅದನ್ನು ಪ್ರೂವ್ ಮಾಡೋದಕ್ಕೆ ಅಂತಲೇ ಕೆಲವು ಜನ ಇರ್ತಾರೆ ಕಿಡಿಗೇಡಿಗಳು. ಒಳ್ಳೇದಕ್ಕೆ ಕೆಸರು ಎರಚೋದ್ರಲ್ಲಿ ಒಂದು ಖುಷಿ. ಯಾಕೆ ಅಂತಂದರೆ ನನಗಿದು ಎಷ್ಟೋ ಸಲ ಆಗಿದೆ. ಬಿಕಾಸ್ ಹೆಂಗೆ ಅಂತ ಅಂದರೆ ನನಗೆ ಗೊತ್ತು ನಾನು ರೇಖಿ ದೀಕ್ಷೆ ಹೇಗೆ ಕೊಡ್ತೀನಿ, ಹೇಗೆ ಮಾಡ್ತೀನಿ, ನನ್ನ ಎಲ್ಲ ವೈಯಕ್ತಿಕಗಳು ನನಗೆ ಗೊತ್ತಿರುತ್ತೆ. ಎಷ್ಟೋ ಜನ ಸಮಸ್ಯೆ ಅಂದರೆ ಜಸ್ಟು ನಿಮ್ಮ ಕೈಲಾದಷ್ಟು ಹಾಕಿ ಬನ್ನಿ ಅಂದವ್ರಿಗೆ, ಅದನ್ನು ತಮಾಷೆಗೋಸ್ಕರ ಲೇವಡಿಯಾಗಿ ಬಂದವ್ರಿಗೆ ಇಲ್ಲ ಹಾಕ್ಬಿಟ್ಟೇ ಬರಬೇಕು ಅನ್ನೋದು ಕೂಡ ಇದೆ. ಯಾಕೆಂದರೆ ಒಬ್ಬರು ನಾವು ಏನೋ ಒಂದು ದಾನ ಮಾಡ್ತೀವಿ ಅಂದಾಗ ದಾನ ತಗೊಳ್ಳೋವಂಥ ವ್ಯಕ್ತಿ ಅರ್ಹನ ಅನರ್ಹನ ಯೋಚನೆ ಮಾಡಬೇಕು. ಸುಮ್ಮನೆ ಏನೋ ಅಪಾತ್ರ ದಾನಗಳು ಕೂಡ ಆಗಬಾರ್ದು ಯಾವುದ್ರೂ ಕೂಡ. ವಿದ್ಯೆನ ನೀವು ನಿಮ್ಮ ಅವರ ಇದಕ್ಕೆ ಅವರ ಮೋಜು ಮಸ್ತಿಗೆ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರಲ್ಲ, ಅವ್ರು ನೋಡಿ ಅಂಧಕಾರದಲ್ಲಿ ಲೈಫ್ ಟೈಮ್ ಹಂಗೆ ಇರ್ತಾರೆ. ಅವ್ರು ಬರೀ ಅವ್ರನ್ನ ಇವ್ರನ್ನ ಪರೀಕ್ಷೆ ಮಾಡೋದೇ ಆಗುತ್ತೆ. ಒರಿಜಿನಲ್ ಆಗಿ ಆ ವ್ಯಕ್ತಿನೇ ಫೇಲ್ ಆಗಿರ್ತಾರೆ. ನಂಬಿಕೆ ಇಟ್ಕೋಬೇಕು. ಮತ್ತೆ ಆ ವ್ಯಕ್ತಿ ಈಗ ಗುರುರಾಯರು ಎಲ್ಲರನ್ನ ನೋಡಿ ಆ ವ್ಯಕ್ತಿಯನ್ನ ಹೇಳ್ತಾರೆ, ಇಲ್ಲ ಇವನನ್ನು ಬದುಕ್ಸೋಕ್ಕಾಗಲ್ಲ ಅಂತ ಸತ್ತೋಗಿದ್ದಾನೆ, ಅವ್ನು ಒರಿಜಿನಲ್ ಆಗಿ ಸತ್ತಿರ್ತಾನೆ, ಅವನಿಗೆಲ್ಲ ಮೃತ್ಯು ಬಂದ್ಬಿಟ್ಟಿರುತ್ತೆ. ಎಲ್ಲ ಎಬ್ಬಿಸಿ ನೋಡ್ರೆ ಅವ್ರು ತಿರೋಗಿರ್ತಾರೆ. ಇದು ದಂತಕಥೆಗಳು, ನಿಜವಾಗಿ ನಡೆದಂಥ ಕಥೆಗಳು ಅಲ್ವಾ? ಸೊ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಅವನದೇ ಆದ ಶಕ್ತಿ ಇದೆ. ಅವನ ಜನ್ಮವನ್ನು, ಅವನ ಜನ್ಮ ವೃತ್ತಾಂತಗಳನ್ನು ಅವನೇ ನೋಡ್ಕೋಬಹುದು. ಅವರು ಎಲ್ಲೋ ಒಂದು ಕಡೆ ಅವ್ರ ಪತ್ನಿಗೂ ಕೂಡ, ಅವ್ರ ಪತ್ನಿಯ ಆತ್ಮಕ್ಕೂ ಕೂಡ ಮುಕ್ತಿ ಕೊಟ್ಟಂತಾಗುತ್ತೆ. ಅದು ಒಂದು ನಿದರ್ಶನ ಇದೆ. ಗುರುರಾಯರ ಒಂದು ಸನ್ಯಾಸತ್ವ ಸ್ವೀಕಾರ ಮಾಡಿದ ನಂತರ ಅವ್ರ ಧರ್ಮಪತ್ನಿ ಆತ್ಮಹತ್ಯೆ ಮಾಡ್ಕೋತಾರೆ. ಮತ್ತೆ ಪೇತವಾಗಿ ಬಂದಾಗ ಅವರೇ ಮುಕ್ತಿ ಮಾರ್ಗದತ್ತ ಕಳಿಸುವಂಥದ್ದಾಗುತ್ತೆ. ಇದನ್ನೆಲ್ಲ ನಂಬ್ತಿರಲ್ವ ನೀವು? ಮತ್ತೆ ನಮಗೆ ಜನ್ಮಗಳಿದೆ ಅಂದರೆ ಯಾಕೆ ನಂಬಲ್ಲ? ನಮ್ಮ ಅಜ್ಜಿ ತಾತ ಕೂತ್ಕೊಂಡು ಕತೆ ಹೇಳಿದ್ರೆ ನಂಬ್ತೀವಿ, ಹೋಗಿ ಭಗವಂತ ಅಂತ ಅಡ್ಡ ಬೀಳ್ತೀವಿ, ಎಲ್ಲಾನು ಮಾಡ್ತೀವಿ ಅಲ್ವಾ? ಅಷ್ಟೆಲ್ಲ ನಾವು ಯಾವುದೇ ಆಗಲಿ ಒಂದು ಸತ್ವಪೂರ್ಣವಾಗಿ ನಾವು ಮನಸ್ಫೂರ್ತಿಯಾಗಿ ನಂಬಿದಾಗ ಅದಿರುತ್ತೆ. ಸೊ ನಿಮ್ಮ ಜನ್ಮಗಳಿದೆ. ಹಿಪ್ನೋಟೈಸ್ ಮೂಲಕ ನಿಮ್ಮನ್ನು ಸಂಮೋಹಿನಿ ಚಿಕಿತ್ಸೆಗೆ ಒಳಪಡಿಸುವ ಮೂಲಕ ನಿಮ್ಮ ಸುಪ್ತ ಮನಸ್ಸಿನಲ್ಲಿರುವಂತಹ ನೋವನ್ನು, ಆ ಒಂದು ಹಿಂಸೆಯನ್ನು ಹೊರ ಹಾಕುವಂಥದ್ದಾಗುತ್ತೆ. ನೀವೇನು ತಪ್ಪು ಮಾಡಿದಿರೋ, ಯಾಕೆಂದರೆ ನಾವು ಏನಿದು ನಮ್ಮ ಈ ಹೊರ ಮನಸ್ಸು ಅನ್ನೋದು ಏನು ನೋಡ್ತಾ ಇರುತ್ತೆ, ಸೊ ಇದು ಎಲ್ಲವನ್ನು ನಾವು ನೋಡಲಿ ಬಿಡಲಿ ನಮ್ಮ ಸುಪ್ತ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದು ಗೊತ್ತಿರುತ್ತೆ. ಸಾಮಾನ್ಯ ಅದು 100% ಸತ್ಯ ಕೂಡ. ನಮಗೆ ಗೊತ್ತಿಲ್ಲದು ನಮ್ಮ ಆತ್ಮಗೆ ಗೊತ್ತಿರುತ್ತೆ. ಸೊ ಅದು ಯಾವಾಗಲೂ ಅಷ್ಟೇ, ನಮ್ಗೆ ಗುಡ್ ಆರ್ ಬ್ಯಾಡ್ ಅದು ನಮ್ಗೆ ಸೆನ್ಸ್ ಮಾಡ್ತಾನೆ ಇರುತ್ತೆ. ಸೊ ಹಿಪ್ನೋಟೈಸ್, ಈ ಸಂಮೋಹಿನಿ ಚಿಕಿತ್ಸೆಯಲ್ಲಿ ಮಾಡುವಂಥದ್ದು ಏನು, ನಿಮ್ಮನ್ನು ಇನ್ ಡೆಪ್ತ್ ಸಂಮೋಹಿನಿ ಚಿಕಿತ್ಸೆಗೆ ಒಳಪಡಿಸಿದಾಗ ನಿಮ್ಮ ಸುಪ್ತ ಮನಸ್ಸನ್ನು ಜಾಗೃತ ಮಾಡಿ ನಿಮ್ಮದಲ್ಲದ ನೀವನ್ನು, ನಿಮ್ಮೊಳಗಿರುವಂಥ ನೆಗೆಟಿವ್ನ ತೆಗಿತೀವಿ. ಚಿಕಿತ್ಸೆ 100% ನಂಬ್ತೀನಿ. ಚಿಕಿತ್ಸಕರು ಹೇಗೆ, ಫಸ್ಟು ನಾನು ಹೇಳೋವಂಥದ್ದು, ಆ ಚಿಕಿತ್ಸೆಗೆ ಹೋಗಿ ಎಷ್ಟೆಷ್ಟೋ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕಳೆಯೋ ಬದಲು ಒಬ್ಬರು ನಿಮ್ಮ ಅಕ್ಕ ತಂಗಿಯಾಗಿ ಕಿವಿ ಮಾತು ಹೇಳ್ತೀನಿ, ದಯವಿಟ್ಟು ರೇಖೆಗೂ ಅದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರು, ರೇಖೆಯನ್ನು ಮಾಡಿದಾಗ ನಿಮ್ಮ ಸಪ್ತ ಚಕ್ರಗಳು ತನ್ನಂತೆ ತಾನೇ ಆಕ್ಟಿವ್ ಆಗುತ್ತೆ. ರೇಖೆ ಅಷ್ಟೇ ಅಲ್ಲ ಸರ್, ಏಂಜಲ್ಸ್ ಅಂಡ್ ದೇವಾ ಥೆರಪಿ ರಾಜಕ್ರಿಯಾ ರೇಖೆ ಇದೆ. ರಾಜಕ್ರಿಯಾ ರೇಖೆನಲ್ಲಿ ಜಸ್ಟ್ ಇದು ಪ್ರತಿರೂಪ ಪಯಣ ಅಂತ ಮಾಡಿಸ್ತೀವಿ. ಪ್ರತಿರೂಪ ಪಯಣದಲ್ಲಿ ಇರುವ ಜಾಗವನ್ನು ಬಿಟ್ಟು ಮಿಕ್ಕೆಲ್ಲ ವಿಶೇಷವಾದ ಸ್ಥಳಗಳಲ್ಲಿ ಅವ್ರು ನಿಜವಾಗ್ಲೂ ಪ್ರಯಾಣ ಮಾಡಿ ಬಂದ ಅನುಭವ ಹೇಳ್ತಾರೆ ಅವರು. ಮೇಡಮ್ ನಾನು ಹಿಮಾಲಯಕ್ಕೆ ಹೋಗಿದೆ, ಎಂಥ ಅನುಭವ, ಎಂಥ ದಿವ್ಯ ಅನುಭವ, ಋಷಿಮುನಿಗಳನ್ನ ನೋಡಿದೆ. ಸೊ ಅಂದರೆ ನಿಮ್ಮ ಸುಪ್ತ ಮನಸ್ಸು ಏನು ಬೇಕೋ ಅದನ್ನು ತಗೋತಾ ಇರುತ್ತೆ. ಅಲ್ಲಿ ಎನರ್ಜಿ ರಿಸೀವಿಂಗ್ ಎಲ್ಲ ನಡೀತಾ ಇರುತ್ತೆ. ಈ ರಾಜಕ್ರಿಯಾ ರೇಖಿನಲ್ಲಿ ನಿಮ್ಮ ಕರ್ಮಗಳನ್ನು ರಿಗ್ರೆಟ್ ಮಾಡುವಂಥದ್ದು ಇದೆ. ಅದನ್ನು ನಿಮ್ಮ ಕೈಲಿ ನೀವೇ ಮಾಡಿಸೋವಂಥದ್ದಾಗತ್ತದು. ಓಕೆ, ಯಾಕೆ ಅಂತ ಅಂದರೆ ಅದು ಹಂತದ ಸಾಧನೆ ಯಾವುದೇ ಆಗಲಿ, ರೇಖಿನಲ್ಲಿ ನಿಮ್ಮ ಒಂದು 21 ದಿನ ಸಾಧನೆ ಆದ ನಂತರ ಇವನ್ನೆಲ್ಲ ತೊಗೋಬೋದು. ಎಷ್ಟೋ ಬ್ಲಾಕೇಜಸ್ ಕಡಿಮೆ ಆಗಿರುತ್ತೆ. ಮತ್ತು ದಿನನಿತ್ಯ ಸಾಧನೆಯಿಂದಾಗಿ ನಿಮ್ಮ ಥರ್ಡ್ ಐ ಓಪನ್ ಆದಾಗ ನಿಮ್ಮ ಜನ್ಮ ವೃತ್ತಾಂತವನ್ನು ನೀವೇ ನೋಡ್ಕೋಬೋದು. ಯಾರೋ ಒಬ್ಬ ವ್ಯಕ್ತಿನ ಸರ್ ನಾನು ಹೇಳೋವಂಥದ್ದು, ಇವಾಗ ಕೆಲವೊಬ್ರು ಮಾಡ್ತಾರೆ ನೋಡಿ, ಜಸ್ಟ್ ಒಂದ್ಸಲ ಏನೋ ಹಿಪ್ನೋಟೈಸ್ ಮಾಡಿಸ್ತೀನಿ ಅಂತ ಮಲಗಿಸುವಂಥದ್ದು. ಇಲ್ಲ ನಿಮ್ಮ ಆತ್ಮ ಹೋಗ್ತಾ ಇಲ್ಲ, ಸೊ ನಿಮ್ಮನ್ನ ಸಂಮೋಹಿನಿಕೆ ನೀವು ಒಳಪಡ್ತಾ ಇಲ್ಲ, ಬೇರೆ ಯಾರನ್ನ ಕರ್ಸಿ ಮಲಗಿಸ್ಬಿಟ್ಟು ಇವನೇನಾಗಿದ್ದ ನೋಡು ಅಂತ ಹೇಳುವಂಥದ್ದು. ಯಾಕೆಂದ್ರೆ ಅದು ಏನಾಗುತ್ತೆ ಅಂತ ಅಂದರೆ, ಇವಾಗ ಸರ್ ಆ್ಯಕ್ಚುಲಿ ನನಗೆ ನಿಮ್ಮೂರು ಕೂಡ ಗೊತ್ತಿಲ್ಲ, ನಿಮಗೆ ನನ್ನೂರು ಗೊತ್ತು, KR ಪೇಟೆ ಅಂತ ಗೊತ್ತು ಅಷ್ಟೇ. ಇವಾಗ ನಾನು ಹಿಂದಿನ ಜನ್ಮದಲ್ಲಿ ಏನು ಮಾಡಿದೆ ಅಂತ ಸಂದೀಪ್ ಸರ್ನ ಮಲಗಿಸ್ಬಿಟ್ಟು ನೋಡಿ ಅಂತ ಅಂದರೆ ಅದು ಹೆಂಗೆ ಸರ್? ಅದು ನಾನು ಹಿಂದಿನ ಜನ್ಮದಲ್ಲಿ ಎಲ್ಲಿ ಹುಟ್ಟಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಎಲ್ಲ ಹುಟ್ಟಿ ಏನೋ ಮಾಡ್ತಾ ಇರೋ ಕೆಲಸನ ನಿನ್ನ ಆತ್ಮ ನಿನ್ನ ಶರೀರ ಬಿಟ್ಟ ಅದನ್ನ ನೋಡೋಕೆ ಯಾಕೆ ಬಂದಿತ್ತು? ಅದು ನನ್ನ ಮೊದಲ ಪ್ರಶ್ನೆ. ಫಸ್ಟ್ ನಾನು ಹೇಳೋದು, ಈ ಅಂಧತ್ವದಲ್ಲಿ ಹೋಗಿ ಏನೇನೋ ಕಳಿಬೇಡಿ. ನೀವೇ ಜ್ಞಾನಿಗಳಾಗೋದಕ್ಕೆ ಟ್ರೈ ಮಾಡಿ. ನಿಮಗೆ ಒಂದಲ್ಲ ಒಂದು ದಿನ 100% ನಿಮ್ಮ ಥರ್ಡ್ ಐ ಜಾಗೃತ ಆಗ್ತಾ ಇದ್ದಾಗೆ ಜಸ್ಟ್ ಏನಿದೆ, ದಿನನಿತ್ಯ ನಿಮಗೋಸ್ಕರ ನೀವು 40 ನಿಮಿಷಗಳನ್ನ ಎತ್ತಿರಿ.
ಬೆಳಿಗ್ಗೆ ಒಂದು 40 ನಿಮಿಷ, ರಾತ್ರಿ ಒಂದು 40 ನಿಮಿಷ, ಟೋಟಲಾಗಿ 1.5 ಗಂಟೆ ಟೈಮ್ ತೆಗೆದಿಟ್ಬಿಡಿ. ನಿಮ್ಮ ಜನ್ಮಗಳನ್ನು ನೀವು ಯಾರ ಹತ್ರನೂ ಹೋಗಿ ಮಲ್ಕೊಂಡೋಗಿ ಕೇಳಬೇಕಾಗಿಲ್ಲ, ದುಡ್ಡು ಕೊಟ್ಟು ಕೇಳಬೇಕಾಗಿಲ್ಲ. ನಿಮ್ಮ ಜನ್ಮ ವೃತ್ತಾಂತಗಳು ನಿಮಗೆ ಅರಿವಿರದ ರೀತಿ 100% ಅದು ರಿವೀಲ್ ಆಗುತ್ತೆ. ಸೊ ಈ ಏನು ಮೋಹಿನಿ ಚಿಕಿತ್ಸೆ ಮಾಡ್ತೀವಿ ಅನ್ನೋದ್ರಲ್ಲಿ ಇನ್ನೊಂದರಲ್ಲಿ ಏನಾಗ್ತಾ ಇದೆ ಅಂದರೆ ಇವಾಗೆಲ್ಲ ಅದು ತಮಗೇ ಗೊತ್ತಿರೋ ರೀತಿ ನಾನು ಹೇಳುವಂಥದ್ದು. ಈಗ ಯಾರಿಗೆ ಆದರೂ ಅಷ್ಟೇ ತಲೆನೋವು ಅಂದರೆ ಒಂದು ಪೇತ ಇದೆ, ಎಲ್ಲಿ ನೋವು ಅಂದ್ರೆ ಒಂದು ಪೇತ ಇದೆ, ಹೊಟ್ಟೆ ನೋವು ಅಂದ್ರೆ ಒಂದು ಪೇತ ಇದೆ, ಮೈಕೈ ನೋವು ಅಂದ್ರೆ ಇನ್ನೊಂದು ಪೇತ ಇದೆ. ಹಾಗಿದ್ರೆ ನಾನು ಹೇಳೋದು ಬರೀ ಎಲ್ಲ ಪೇತಗಳೇ ಇದ್ದರೆ ನಿನ್ನ ಆತ್ಮ ಏನು ಮಾಡ್ತಾ ಇದೆ? ಇವನ್ನೆಲ್ಲ ಒಳಗಡೆ ಬಿಟ್ಕೊಂಡು ಅದನ್ನ ಯಾಕೆ ನಿದ್ದೆ ಮಾಡೋಕೆ ಬಿಟ್ಟಿದೀಯಾ? ಜಸ್ಟ್ ಅದನ್ನು ನೀನು ಫೈರ್ ಮಾಡು, ಮಿಕ್ಕಿದೆಲ್ಲ ತನಗೆ ತಾನೇ ಓಡೋಗುತ್ತೆ. ಮತ್ತು ನಿನಗೇನು ಬೇಕೋ ಸಿಗುತ್ತೆ. ರೇಖೆಯಿಂದ ನಿಮಗೆ ನೀವೇ ಹಿಪ್ನಟೈಸ್ ಆಗುವಂಥ ಶಕ್ತಿಯನ್ನು ಪಡಿಬೋದು. 100% ಆಗುತ್ತೆ. ರಾಜಕ್ರಿಯೆ ಮತ್ತು ರೇಖೆನಲ್ಲಾಗುತ್ತೆ. ಅದಕ್ಕೆ ಅಂತಲೇ ಸಪ್ರೇಟಾಗಿ ಮಾಡೋ ಅಗತ್ಯ ಇಲ್ಲ. ಮತ್ತು ಯಾವುದೇ ಹಿಪ್ನಟೈಸ್ ಮಾಡುವಂಥ ವ್ಯಕ್ತಿಗಳನ್ನ ಕೇಳಿ ಸರ್, ಹಿಪ್ನಟೈಸ್ ಒಳಗಾದ್ಮೇಲೆ ಇದನ್ನು ಅಥವಾ ಈ ರೆಕಾರ್ಡನ್ನು ನೀವು ಕೇಳ್ತಾ ಹೋಗಿ ಡೇ ಬೈ ಡೇ ಸುಧಾರಣೆ ಬರುತ್ತೆ ಅಂತಾರೆ. ಕಾರಣ ಆ ರೆಕಾರ್ಡ್ನ ಕೇಳಿ 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 ನಮಗೆ ಗೊತ್ತಿಲ್ಲ, ನಮ್ಮ ಮೈಂಡ್ ಅದಕ್ಕೆ ಸೆಟ್ ಆಗುತ್ತೆ. ಓಕೆ, ಅದಾದ ನಂತರ ಏನು ಮಾಡ್ತಾರೆ, ಅದಾದಮೇಲೆ ನೀವು ಅದನ್ನು ಕೇಳೋದಷ್ಟೇ ಅಲ್ಲ, ಪ್ರತಿನಿತ್ಯ ನೀವು ರೇಖೆ ತೊಗೊಳ್ಳೇಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ. ಯಾಕೆ ಹೇಳ್ತಾರೆ ಹಾಗಿದ್ರೆ? ರೇಖೆಯಿಂದ ಅದು ಸಾಧ್ಯ ಇಲ್ಲ ಅನ್ನೋಂಗಿರ ಯಾಕೆ ಹೇಳ್ತಾರೆ? ಒಂದಲ್ಲ ಒಂದು ದಿನ ಅವ್ರಿಗೆ ಗೊತ್ತಿರುತ್ತೆ ರೇಖೆಯಿಂದ ಇವರ ಆಜ್ಞಾ ಚಕ್ರ ಮಿಕ್ಕಿ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ, ಎಲ್ಲ ಚಕ್ರಗಳು 100% ಆ್ಯಕ್ಟಿವ್ ಆಗುತ್ತೆ. ಈ ವ್ಯಕ್ತಿಗೆ ಅವನಲ್ಲ ಅಂತ ಬದಲಾಗ್ತಾನೆ. ಇದೇ ವಾಸ್ತವ ಸತ್ಯ. ರೇಖೆಯಿಂದ ನಿಮ್ಮ ಚಕ್ರಗಳನ್ನು 100% ನಿಯಂತ್ರಣಕ್ಕೆ ನೀವು ತಗೋಬೋದು ಅನ್ನೋ ಸತ್ಯ ಅವ್ರಿಗೆ ಗೊತ್ತಿರೋದಕ್ಕೆ ನಿಮ್ಮನ್ನು ಹಿಪ್ನೋಟೈಸ್ ಮಾಡಿ ನಿಮಗೆ ಏನು ಕಾಯಿಲೆ ಇರುತ್ತೋ, ಪೇತ ಇರುತ್ತೋ, ಇನ್ನೊಂದಿರುತ್ತೋ ಏನೋ ಎಲ್ಲ ತೆಗೆದ ಮೇಲೂ ಮತ್ತೆ ನೀವು ರೇಖೆ ಮಾಡಲೇಬೇಕು ಅಂತ ತಾಕೀತು ಮಾಡ್ತಾರೆ. ಯಾಕೆ ಅಂದರೆ ಅದು ಒರಿಜಿನಲ್ ಆಗಿ ನಿಮ್ಗೆ ವರ್ಕ್ ಆಗೋದು. ನೀವು ರೇಖೆ ಮಾಡಲಿಲ್ಲ ಅಂದರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ. ಅದು ಒಂದು ಪ್ರಶ್ನೆ ಆಗ್ತಾರೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಮೂಲ ಇರೋದು ದಯವಿಟ್ಟು ಈ ನೀವು ಏನೇ ಮಾಡ್ತೀನಿ ಅಂತ ಹೋದ್ರು ನಮಗೆಲ್ಲ ಹೇಗೆ ಈ ಭೂತಾಯಿ ಅನ್ನೋದು ಮೂಲನೋ ಅದೇ ಥರ ರೇಖೆ ಅನ್ನೋದು ಬೇಸ್ಮೆಂಟ್. ದಯವಿಟ್ಟು ನೀವು ಆ ಕಡೆ ಗಮನ ಕೊಡಿ. ಸಾಧ್ಯ ಆದಷ್ಟು ಹಿಪ್ನಟೈಸ್ ಎಲ್ಲ ಕಮ್ಮಿ ಮಾಡಿ. ನಾನು ಮಾಡಿಲ್ಲ ಅಂತಲ್ಲ, ಹಲವಾರು ಜನಗಳನ್ನ ಹಿಪ್ನಟೈಸ್ಗೆ ಒಳಪಡಿಸಿರೋದು ಉಂಟು. ಮತ್ತು ನಾನು ಹೇಳಿದೆ, ಒಂದು ಹುಡುಗ ಯಾವುದೋ ಜನ್ಮದಲ್ಲಿ ಕಿಲ್ ಮಾಡಿದ್ದ ಅಂತ. ಆ ವ್ಯಕ್ತಿಯನ್ನು 6 ತಿಂಗಳು ಸತತ ಅಭ್ಯಾಸ ಮಾಡಿಸಿ, ರೇಖೆ ಅಭ್ಯಾಸ ಮಾಡಿಸಿ ಅವ್ರ ಚಕ್ರ ಬೂಸ್ಟ್ ಅಂತ ನನಗನ್ಸಿದ ಮೇಲೆ ಆ ವ್ಯಕ್ತಿನ ಮಲಗಿಸಿದಾಗ, ಯಾಕೆ ನಾನು ತಿಳ್ಕೊಬೇಕಿತ್ತು ಇವನು ಯಾಕೆ ಅನುಭವಿಸ್ತಾ ಇದ್ದಾನೆ ಅಂತ. ಹಿಪ್ನಟೈಸ್ಗೆ ಒಳಪಡಿಸಿದಾಗ ಆ ವ್ಯಕ್ತಿನೇ ರೆಕಾರ್ಡ್ ಮಾಡ್ಕೊಂಡು ಅವನೇ ಆಶ್ಚರ್ಯಪಟ್ಟಿದ್ದಾನೆ. ಆ ವ್ಯಕ್ತಿ ಹೇಳಿದ್ದು ಅದನ್ನೇ, ನಾನು ಹಿಂದಿನ ಜನ್ಮದಲ್ಲಿ ನನ್ನ ಹೆಂಡತಿಯನ್ನೇ ಅನುಮಾನ ಪಟ್ಟು ತುಂಬ ಬರ್ಬರವಾಗಿ ಕೊಂದಿದ್ದೀನಿ, ಅವಳು ನನಗೇನು ಸಿಗಲಿಕ್ಕೆ ಬಿಡ್ತಾ ಇಲ್ಲ, ನನಗೆ ಬಂದಿದ್ದು ಅದೇನೆ. ನಿಮಗೆ ಆಗಿದ್ರೆ ಬೇರೆಯವ್ರದೆಲ್ಲ ನೀವು ಹೇಳೋಕ್ಕಾಗಲ್ವಾ? ಹಂಗಾರೆ ಬೇರೆಯವ್ರು ಯಾರು ಹೇಳೋಕ್ಕಾಗಲ್ವಾ? ಸರ್, ನಾನು ಇನ್ನೊಬ್ಬರ ಜೀವನವನ್ನು ನಿಂತು ಹೇಳ್ತೀನಿ ಅಂದರೆ ನಾನು ತಪಸ್ವಿನೇ ಆಗಿರಬೇಕು, ಒಂದು ಕಠಿಣವಾದ ಸಾಧನೆ ಮಾಡಿರಬೇಕು, ಆ ವ್ಯಕ್ತಿ ಥರ್ಡ್ ಐ ಓಪನ್ ಆಗಿರಬೇಕು. ನಾನು ಕರ್ಕೊಂಡೋಗಿ ನನ್ನ ಫ್ರೆಂಡ್ ಮಲಗಿಸಿದ್ರೆ ಎಲ್ಲ ಬರೋಂಗಿದ್ರೆ ಅವ್ರಿಗಿರೋದು 2 ಕಣ್ಣೇ ಸರಿಯಾಗಿ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಥರ್ಡ್ ಐ ಎಲ್ಲಿಂದ ಓಪನ್ ಮಾಡೋದು? ಅದೆಲ್ಲ ದಯವಿಟ್ಟು ನಂಬಲಿಕ್ಕೆ ಹೋಗಬೇಡಿ. ಓಕೆ, ಇದು ಒಂದು ರೀತಿ ಸ್ಕ್ಯಾಮ್ ಥರ. ನೀವು ಅದು ಮಾಡೋವ್ರಿಗೂ ಕೂಡ ಬಲಿಯಾಗ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ನೀವೇ ಚೈತನ್ಯ ಆಗೋದಕ್ಕೆ ಟ್ರೈ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ದಯವಿಟ್ಟು ರೇಖೆ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ. ರೇಖಿ ರಕ್ಷತಿ ರಕ್ಷಿತಃ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ಖಂಡಿತ ನಿಜವಾಗ್ಲೂ ಖುಷಿ ಆಯ್ತು. ನೋಡಿ, ಹಿಪ್ನೋಟೈಸ್ಗೆ ಮತ್ತೆ ರೇಖಿಗೂ ಸಂಬಂಧ ಇದೆಯಾ ಅನ್ನೋ ಒಂದು ಪ್ರಶ್ನೆಯಲ್ಲಿ ಸುಮಾರು ಸತ್ಯಗಳು ಹೊರಗೆ ಬಂತು ಅಂತ ಅನ್ಬಹುದು. ಬಹುಶಃ ಕೆಲವೊಂದನ್ನು ನಾವು ಬ್ಲೈಂಡ್ ಆಗಿ ನಂಬುವ ಪ್ರಯತ್ನವನ್ನು ಮಾಡ್ತೀವಿ. ಅದನ್ನು ಮಾಡಬೇಡಿ. ಎಲ್ಲರಿಗೂ ಅವರದ್ದೇ ಆದಂಥ ಕರ್ಮಗಳು ಇದ್ದೇ ಇರುತ್ತೆ. ಅದು ಜನ್ಮಾಂತರ ಕರ್ಮನೋ ಅಥವಾ ಈ ಜನ್ಮದ ಕರ್ಮನೋ ಏನೋ ಇರೋದಿಲ್ಲ ಅಂತಲ್ಲ. ಆದರೆ ಅದನ್ನು ರೇಖಿ ಅಭ್ಯಾಸ ಮಾಡಿ ನೀವು ತೀರಿಸ್ಕೊಂಡ್ರೆ ಅದು ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ ಅನ್ನೋದು ಮೇಡಮ್ ಹೇಳಿರುವಂಥ ಮಾತಿನ ತಾತ್ಪರ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.